ಇಲ್ಲ ಇಲ್ಲ, ಈಗ ದಿಮ್ಮೇಲೆ ತಲೆ ಇಟ್ಟರೆ ಸಾಕು, ನಿದ್ದೆ ಹಾಗೆ ಬಂದ್ಬಿಡುತ್ತೆ. ಈಗ ಅವ್ರಿಗೆ ಊಟ ಕೊಡದೆ ಹೋದರೆ ಅವ್ರ ಕಥೆ ಏನು? ಓ, ಇವರು ಬೇರೆ ಇನ್ನೂ ಮಲಗಿಲ್ವಲ್ಲ. ಜಯಂತ, ನೀನೀಗೇನಾದರೂ ನೆಪ ಮಾಡಿದ್ರೆ ಅನುಮಾನ ಬೇರೆ ಬರುತ್ತೆ. ಜಾನ್ವಿ ಅವರೇ, ಅರೇ ನಾನು ನೋಡಿ ನಿಮಗೆ ಹಾಲೇ ಕೊಡಲಿಲ್ಲ ಅಲ್ವಾ ಇವತ್ತು, ಬಂದೆ. ರೀ ಪ್ಲೀಸ್ ರೀ, ನನಗೆ ಇಷ್ಟು ಲೇಟಾಗಿ ಏನು ಕುಡಿಯೋದು ಬೇಡ, ದಯವಿಟ್ಟು ಮಲ್ಕೊಳ್ಳಿ. ನೋಡಿ, ಇದನ್ನೇ ಬೇಡ ಅಂತ ಹೇಳೋದು. ಒಂದ್ಸಲಿ ಅಭ್ಯಾಸ ತಪ್ಪೋದ್ರೆ ಅದೇ ರೂಢಿ ಆಗಿಬಿಡುತ್ತೆ. ರೂಢಿ ತಪ್ಪಿಸ್ಬಾರ್ದು. ಬಂದೆ ತಾಳಿ, ಒಂದೇ ನಿಮಿಷ. ಜಾನ್ವಿ ಅವರೇ, ತಗೊಳ್ಳಿ. ನಿಧಾನ ಕುಡೀರಿ. ಕೊಡಿ, ಮಲ್ಕೊಳ್ಳಿ. ನಾನು ಮಲ್ಕೊಳಕ್ಕೆ ಬರುತ್ತೆ. ಮದರ್ ಇಂಡಿಯಾ, ನಿಮ್ಮ ಹಸುವು ನೀಗ್ಸೋಕ್ಕೋಸ್ಕರ ನಾನು ಹೆಡಗ್ತಾ ಇದ್ದೀನಿ ನೋಡಿ. ಇವತ್ತೇನೋ ಸಮಯಕ್ಕೆ ಸರಿಯಾಗಿ ನಾನು ಬಂದೆ, ಎವ್ರಿಥಿಂಗ್ ಇಸ್ ಫೈನ್. ಸ್ವಲ್ಪ ಎಚ್ಚರ ತಪ್ಪಿದ್ರು ನನ್ನ ಚಿನ್ನು ಮರಿಗೆ ಎಲ್ಲ ಗೊತ್ತಾಗ್ಬಿಡೋದಲ್ಲ. ಆದಷ್ಟು ಬೇಗ ನಿಮ್ಮನ್ನು ಇಲ್ಲಿಂದ ಬೇರೆ ಜಾಗಕ್ಕೆ ರವಾನೆ ಮಾಡಲೇಬೇಕು. ಎಚ್ಚರ ತಪ್ಪಿದ್ರೆ ಎಲ್ಲ ಹಾಳಾಗತ್ತೆ ಜಯಂತ. ಸಾರಿ ಮದರ್ ಇಂಡಿಯಾ, ನಿಮಗೆ ಖಿಚಡಿ ಇಲ್ಲ, ಪಲಾವೇ ಗತಿ. ಫುಡ್ ಬರೋವರೆಗೂ ವೇಟ್ ಮಾಡಲೇಬೇಕು. ಅಲ್ಲ ಕಣಮ್ಮೆ, ಸಿಂಚನ ಹೆಂಗವಳೀಗ? ಹೆಂಗೈತೆ ಅವಳ ಕಂಡೀಷನ್ನು? ನಿನ್ನೆ ರಾತ್ರಿ ಊಟ ಮಾಡಿ ಮಲಗಿದ್ದಾಳೆ ರೀ. ಇವತ್ತಿನ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ. ಯಾಕೆ ಯಾರು ನನ್ನ ಹತ್ರ ಮಾತಾಡ್ತಿಲ್ಲ? ಕಂಡ್ರೆ ಭಯನಾ? ನನ್ನ ಹತ್ರ ಮಾತಾಡಿದ್ರೆ ಯಾರು ಮಾಡ್ಬಿಡ್ತೀನಿ ಅಂತನಾ? ನಾನು ಅಷ್ಟೊಂದು ಕೆಟ್ಟೋಳ? ಹಾಗೇನಿಲ್ಲಮ್ಮ, ಕೆಲವೊಂದು ಸಲ ಮಾತಿಗಿಂತ ಮೌನನೇ ಚೆನ್ನಾಗಿರುತ್ತಲ್ವಾ? ವಿಷಯ ಅದಲ್ಲ, ನನಗೆ ಗೊತ್ತು. ನನಗೆ ಯಾರಿಗೂ ನನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ. ಜೋ, ಯಾಕವ ಏನೇನು ಅನ್ಕೊಂಡಿಯ? ನಾವು ಮಾತಾಡಿದ್ರು ತಪ್ಪು ತಿಳ್ಕೊತೀಯ, ಮಾತಾಡದಿದ್ರು ತಪ್ಪು ತಿಳ್ಕೊತೀಯ, ಯಾಕೆ? ಹೌದು ಸಿಂಚನ, ನಾವೇನೋ ಒಂದು ಮಾತಾಡೋದು, ನೀನು ಅದನ್ನೇನೋ ತಪ್ಪು ತಿಳ್ಕೊಂಡು ಕೋಪ ಮಾಡ್ಕೊಳ್ಳೋದು. ಅದರಿಂದ ಎಲ್ಲರೂ ನೆಮ್ಮದಿ ಹಾಳಾಗೋದು ಬೇಡ ಅಂತ ಸುಮ್ಮನೆ ಇದ್ದೀವಷ್ಟೇ. ನನಗೆ ಗೊತ್ತು ನೀವೆಲ್ಲ ನಿಮ್ಮ ಮೂಗಿನರಕ್ಕೆ ಮಾತಾಡ್ತೀರಾ ಅಂತ. ನಿಮಗೆ ನಾನು ಬೇಕಾಗಿರಲಿಲ್ಲ, ನನ್ನ ಮಗು ಬೇಕಾಗಿತ್ತು. ಈಗ ನನ್ನ ಮಗುನೂ ಇಲ್ಲ, ಅದಕ್ಕೆ ನಾನು ಬೇಡ ಅಲ್ವಾ? ಯಾಕವ ಹಂಗೆಲ್ಲ ಮಾತಾಡ್ತೀಯ? ಮನ್ಸು ನೋವಾಯ್ತದ ಕಣವ. ನೋಡು, ಮಗುಗಿಂತ ಮುಖ್ಯ ನೀನೇ ಕಣವ. ಯಾಕೆಂದ್ರೆ ನೀನು ಈ ಮನೆ ಮಗಳಲ್ವಾ? ನಮಗೆ ನೀನು ಚೆನ್ನಾಗಿರೋದೇ ಮುಖ್ಯ. ಸುಳ್ಳು ಹೇಳ್ಬೇಡಿ. ನನಗೆ ಗೊತ್ತು ನಿಮ್ಮೆಲ್ಲ ದೃಷ್ಟಿಲೂ ನಾನು ಕೊನೆ ಪಾತಕಿ. ನನ್ನ ಮಗುನ ನಾನೇ ಕೊಂದಿರೋದು ಅಲ್ವಾ? ಅಲ್ಲ, ಅದ್ ಹೇಗಾದ್ರೂ ಅನ್ಕೊಳಕ್ ಸಾಧ್ಯ? ಒಂದ್ ತಾಯಿ ಅವಳ ಮಗುನ ಕೊಲ್ತಾಳ? ನನ್ನ ಮಗು ನಾನೇ ಕೊಂದಿದ್ದು, ನನ್ನ ಮಗು ನಾನೇ ಕೊಂದಿದ್ದು. ಸಿಂಚು, ಏನು ಇದೆಲ್ಲ? ಸಿಂಚನ, ಹಾಗೆಲ್ಲ ಮಾತಾಡಬೇಡ್ವೆ. ನೋಡು, ಆ ಥರ ಏನು ನಮ್ಮ ಮನಸ್ಸಲ್ಲಿಲ್ಲ. ನೀನು ಯಾರೋ ಏನೋ ಹೇಳಿದ್ರು ಅಂತ ಮನಸ್ಸಲ್ಲಿ ಇಟ್ಕೊಂಡು ಹೀಗೆಲ್ಲ ಮಾತಾಡಬೇಡ್ವೆ. ಅಮ್ಮ, ನನ್ನ ಸಮಾಧಾನ ಮಾಡಕ್ ಬರ್ಬೇಡ. ನೀವೆಲ್ಲರೂ ನನ್ನ ಕೊಲೆಗಾತಿ ತರ ನೋಡ್ತಿರೋದು. ಮಾವ, ಇನ್ನೂ ಲೇಟ್ ಮಾಡಿದ್ರೆ ಸಿಂಚನ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಅವಳನ್ನ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಕಣವ, ನೀನು ಹೇಳ್ತಾ ಇರೋದು ಇಟ್ಟಿವೆ. ಏಯ್ ಮರ್ಗೋಡ, ಹೊಸ ಹೆಂಗಾದ್ರೂ ಮಾಡಿ ಸಮಾಧಾನ ಮಾಡಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಸಿಂಚು, ಯಾಕವ ಎಲ್ಲದಕ್ಕೂ ಹಿಂಗೆ ತಪ್ಪು ತಿಳ್ಕೊಂಡು ಹಿಂಗಾಡ್ತಾ ಇದೆಯೇ?
ನೋಡ್ದವ್ರು ಏನ್ ಅನ್ಕೊಳಕಿಲ್ಲ. ಮಗಿನ ಕಳ್ಕೊಂಡು ನೀನೆಷ್ಟು ನೋವಲ್ಲಿದೆಯೋ ನಾವು ಅಷ್ಟೇ ನೋವಲ್ಲಿದ್ದೀವಿ ಕಣವ. ಏನೋ ನಮ್ಮ ಮನೆ ಬರ ಚಂದಾಗಿರ್ಲಿಲ್ಲ ಅನ್ಸುತ್ತೆ. ನಮ್ಗಂತೂ ಆ ದೇವರು ಮಕ್ಕಳು ಭಾಗ್ಯ ಕೊಡ್ಲಿಲ್ಲ. ನಿನ್ನ ಮಗ ನೋಡ್ಕೊಂಡು ನಾವೆಲ್ಲ ಖುಷಿ ಪಡ್ಬೇಕು ಅಂತ ಆಸೆ ಪಟ್ಟಿದ್ದು, ಆದ್ರೆ ಹಿಂಗೆಲ್ಲ ಆಗೋಯ್ತು. ಯಾರು ಕಂಡಿದ್ರವ? ದೇವ್ರ ಇಚ್ಛೆ. ಅಷ್ಟಕ್ಕೆ ನೀನು ಹಿಂಗೆಲ್ಲ ಆಡ್ಬಿಟ್ರೆ ಹೆಂಗವ? ಹೊಸಿ ಸಮಾಧಾನವಾಗಿರು. ಒಂದ್ ಕೆಲಸ ಮಾಡು, ನಿಂಗೆ 4 ಗೋಡೆ ಮೊದಲು ಇದ್ದು ಹಿಂಗ ಅನ್ನಿಸ್ತದೆ. ಬಾ ಹೊಸ ಆಚೆಗೆ ಹೋಗ್ಬರುವ. ಇಲ್ಲ, ನಾನು ಎಲ್ಲಿಗೂ ಬರಲ್ಲ. ಸುಮ್ಮನೆ ನನ್ನ ಮಾತು ಕೇಳವ. ನಿನ್ ಬಾಯ್ಲಿ ನಿನ್ ಬಾಯ್ ಏನಾಗೋದಿಲ್ಲ ಕಣ್. ಬಾ ನೀನು ಸುಮ್ಮನೆ ನಡಿ ಬಾ. ಏನಮ್ಮಿ ಇದು, ಏನಮ್ಮಿ ನಮ್ಮನೆ ಪರಿಸ್ಥಿತಿ. ಏನಾಯ್ತು ಸಿದ್ದು ಅವರೇ? ಭಾವ ಫೋನ್ ರಿಸೀವ್ ಮಾಡ್ತಿಲ್ವಾ? ಇಲ್ಲ ಮೇಡಮ್ರೆ. ಅವ್ರ ಮನೆ ತಲುಪಿದ್ರೋ ಇಲ್ವೋ? ಅದೇ ನನಗೂ ಗೊತ್ತಾಯ್ತಲ್ಲ ಮೇಡಮ್ರೆ. ಅಣ್ಣ ಯಾವತ್ತು ಹಿಂಗೆ ಮಾಡಿದವನಲ್ಲ. ನಾನು ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡಿ ಮಾತಾಡ್ತಾನೆ. ಇವತ್ತು ಎಷ್ಟು ಸಲ ಫೋನ್ ಮಾಡಿದ್ರು ತೆಗಿತಾನೆ ಇಲ್ಲ. ಅವ್ರಿಗೇನಾದರೂ ತೊಂದರೆ ಆಗಿದೆಯಾ ಅಂತ ಅನ್ನಿಸ್ತಿದೆ. ಅದು ಗೊತ್ತಾಗಬೇಕಂದ್ರೂ ಫೋನ್ ರಿಸೀವ್ ಮಾಡಿ ಮಾತಾಡ್ಬೇಕಲ್ವ ಮೇಡಮ್ರೆ. ಈಗ ಅದಕ್ಕೆ ಫೋನ್ ಮಾಡಿ ಕೇಳೋಣ ಅಂದರೆ ಅವ್ರು ಏನು ಹೇಳ್ತಾರೋ ಏನೋ ಅನ್ನೋ ಆತಂಕ. ಈಗ ಅವನೇ ಕಾಲ್ ಮಾಡೋವರೆಗೂ ನಾವು ಕಾಯ್ಬೇಕಷ್ಟೇ. ಯಪ್ಪ, ಈಗಷ್ಟೇ ನಿನ್ನ ಬಗ್ಗೆ ಮಾತಾಡ್ತಾ ಇದೀವಿ ಕಣ. 100 ವರ್ಷ ಆಯ್ತು ನಿನಗೆ. ಬಾ ಕುತ್ಕೋ. ಯಾಕಣ್ಣ ಅಷ್ಟೆಲ್ಲ ಫೋನ್ ಮಾಡಿದ್ರು ತೆಗಿಲೇ ಇಲ್ಲ? ಮನೆ ಪರಿಸ್ಥಿತಿ ಸರಿ ಇಲ್ಲ ಕಲಸಿದ್ದು. ಯಾಕೆ ಭಾವ, ಏನಾಯ್ತು? ಮುಂಚೆ ನಿನಗೆ ತೀರಾ ಆರಾಮಿಲ್ಲ ಕಣವ. ಒಳ್ಳೆ ಹುಚ್ಚಿಡ್ದವ್ರು ಆಡ್ದಂಗೆ ಆಡ್ತಾವಳೆ. ಅದೇನೋ ಸೊನ್ನಿ ಆಡ್ದಾಗ ಆಡ್ತಾರಲ್ಲ ಹಂಗೆ ಆಡ್ತಾವಳೆ. ಎಲ್ರಿಗೂ ಟೆನ್ಷನ್ ಆಗ್ಬಿಟ್ಟದೆ. ಈಗ ತಾನೇ ಡಾಕ್ಟ್ರದಾಗ ತೋರಿಸ್ಬಿಟ್ಟು ಮನೆಗೆ ಬಿಟ್ಬಿಟ್ಟು ಬಂದೆ ಕಣವ. ಏನಣ್ಣ ಹಿಂಗೆ ಹೇಳ್ತಿದ್ಯೆ? ಅಕ್ಕ ಹಿಂಗೆಲ್ಲ ಆಡ್ತಾವಳ? ಹ್ಞೂ ಕಲ, ಯಾರ ಜೊತೆಗೂ ಮಾತಾಡ್ತಾ ಇಲ್ಲ. ಕೈ ಸಿಕ್ಕಿದ್ದೆಲ್ಲ ತೆಗ್ ದೆಸಿತಾವಳೆ. ಒಳ್ಳೆ ತಲೆ ಕೆಟ್ಟವ್ರು ಆಡ್ದಂಗೆ ಆಡ್ತಾವಳೆ ಕಲ. ಅವಳನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಆಗ್ಬಿಟ್ಟದೆ. ಯಾರಿಗೂ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ, ಏನಿಲ್ಲ. ಮನೆಯವರೆಲ್ಲ ಅವಳ ಹತ್ರ ಹೋಗಕ್ಕೆ ಭಯ ಪಡ್ತಾರೆ ಕಲ. ಭಾವ, ಕೆಲವು ಹೆಣ್ಮಕ್ಳಿಗೆ ಹೀಗಾಗುತ್ತೆ. ಮಗು ಮೇಲೆ ತುಂಬ ಆಸೆ ಇಟ್ಕೊಂಡು ಅದನ್ನು ಕಳ್ಕೊಂಡಾಗ ಆ ನೋವು ತಡ್ಕೊಳಕ್ಕಾಗದೆ ಹೀಗೆ ವರ್ತಿಸ್ತಾರೆ. ನಾನು ತುಂಬ ಕಡೆ ಇದನ್ನು ಕೇಳಿದ್ದೀನಿ, ನೋಡಿದ್ದೀನಿ ಕೂಡ. ಈಗ ಅದನ್ನು ಬಿಡಿ, ಡಾಕ್ಟ್ರ್ ಏನು ಹೇಳಿದ್ರು? ಡಾಕ್ಟ್ರು ಔಷಧಿ ಎಲ್ಲ ಬರ್ಕೊಟ್ಟವ್ರೆ ಕಣವ. ಅದೇನೋ ಕೌನ್ಸಿಲಿಂಗ್ ಅಂತ ಮಾಡಿದ್ರೆ ಸರೋಯ್ತಳಂತೆ.